ಕಾನೂನು ಬಾಹಿರ ಬೆಟ್ಟಿಂಗ್ ಆಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಕ್ರಿಕೆಟಿಗ ಮನೆಯಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ. ಒಟ್ಟು 11.14 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಕಾನೂನು ಬಾಹಿರ ಬೆಟ್ಟಿಂಗ್ ಆಪ್ನಲ್ಲಿ ತೊಡಗಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಕೆಟಿಗರ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಮಾಜಿ ಕ್ರಿಕೆಟಿಗ ಶಿಖರ್ ಧವನ್, ಸುರೇಶ್ ರೈನಾ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 11.14 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿ ಇಡಿ ಅಧಿಕಾರಿಗಳು ಶೋಧವನ್ನು ಮುಂದುವರೆಸಿದ್ದಾರೆ. ಕಾನೂನು ಬಾಹಿರ ಬೆಟ್ಟಿಂಗ್ ಆಪ್ಗಳಲ್ಲಿ ಭಾಗಿಯಾಗಬಾರದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅದರ ಬಗ್ಗೆ ಕಾಯ್ದೆ ಇದೆ. ಅದನ್ನು ಹೊರತಾಗಿ ಅವರುಗಳು ಭಾಗಿಯಾಗಿದ್ರು. ಹಾಗಾಗಿ ಹಲವಾರು ಕೇವಲ ಕ್ರಿಕೆಟ್ ತಾರೆಗಳಲ್ಲ, ಸಿನಿಮಾ ತಾರೆಗಳನ್ನು ಕೂಡ ಇದರಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಹಲವರ ಮನೆಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಇವರು ಭಾಗಿಯಾಗಿದ್ದರ ವಿಷಯವಾಗಿ ಈಗ ಜಪ್ತಿಯಾದಂತಹ ಒಟ್ಟು ಮೌಲ್ಯ ಎಷ್ಟು ಅನ್ನೋದನ್ನು ಕೂಡ ಇಡಿ ಅಧಿಕಾರಿಗಳು ಪ್ರಕಟ ಮಾಡಿದ್ದಾರೆ. ಶಿಖರ್ ಧವನ್, ಸುರೇಶ್ ರೈನಾ ಮಾಜಿ ಕ್ರಿಕೆಟಿಗರು ಇಬ್ಬರ ನಿವಾಸದಲ್ಲೂ ಕೂಡ ಇಡಿ ತಲಾಶ್ ನಡೆಸಿದೆ. ತಲಾಶ್ ಸಂದರ್ಭದಲ್ಲಿ ಒಟ್ಟು 11.14 ಕೋಟಿಯಷ್ಟು ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಆಪ್ ಪರ ಪ್ರಚಾರ ನಡೆಸಿದಂತಹ ಆರೋಪ ಇವರುಗಳ ಮೇಲಿದೆ. ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದನ್ನು ಪ್ರಮೋಟ್ ಮಾಡಿದ್ರು ಮತ್ತು ಆ್ಯಪ್ಗಳಲ್ಲಿ ಜಾಹೀರಾತುಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ರು. ಇದೇ ವಿಚಾರವಾಗಿ ಹಲವರ ವಿಚಾರಣೆ ನಡೆಸಿ ಈಗ ಫೈನಲಿ ಜಪ್ತಿಯಾಗಿದೆ.